ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 25ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಯು. ಸಬ್ಜೆಕ್ಟ್ ಯು ಆದಾಗ ಹೇಗೆ ವಾಕ್ಯಗಳನ್ನು ರಚಿಸಬೇಕು ಅದನ್ನು ಕಲಿಯೋಣ. ಪಾಸಿಟಿವ್ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ನಿಮಗೆ ಇದರ ಬಗ್ಗೆ ಗೊತ್ತಿದೆ ಅಲ್ವಾ? ಇಲ್ಲಿ ನಾವು ಸಬ್ಜೆಕ್ಟನ್ನು ಯು ಹಾಕ್ತೇವೆ, ಹಾಗಾಗಿ ಸಬ್ಜೆಕ್ಟ್ನ ಜಾಗದಲ್ಲಿ ಯು ಬರ್ತದೆ, ಆಮೇಲೆ ಆರ್, ಆಮೇಲೆ ವರ್ಬಿನ ING ರೂಪ. ಹೀಗೆ ಬಂದಾಗ ನೀನು ತಾ ಇದ್ದಿ ಅಥವಾ ನೀವು ತಾ ಇದ್ದೀರಿ ಅನ್ನುವ ಅರ್ಥ ಸಿಗ್ತದೆ. ಇಲ್ಲಿ ತಾ ಅನ್ನುವಂಥದ್ದು ING, ಇದರ ಬಗ್ಗೆ ನಿಮಗೆ ಗೊತ್ತಿದೆ, ಸರಿ ಅಲ್ವಾ? ಈಗ ಉದಾಹರಣೆಗಳನ್ನು ನೋಡೋಣ. ನೀನು ಲೆಕ್ಕ ಹಾಕುತ್ತಿದ್ದಿ. ನೀನು ಲೆಕ್ಕ ಹಾಕುತ್ತಿದ್ದಿ. ಕನ್ನಡದಲ್ಲಿ ನಾವು ಹೀಗೆ ಹೇಳ್ತೇವೆ, ಸರಿ ಅಲ್ವಾ? ಈ ಪದ ನಮಗೆ ಸಿಗುವಂಥದ್ದು ಈ ಎರಡು ಪದಗಳು ಸೇರಿದಾಗ. ಹಾಕುತ್ತಾ ಇದ್ದಿ ಅಂತ ಅಲ್ವಾ? ನೀನು ಲೆಕ್ಕ ಹಾಕುತ್ತಾ ಇದ್ದಿ. ಇದನ್ನು ಇಂಗ್ಲಿಷ್ನಲ್ಲಿ ಯು ಆರ್ ಕ್ಯಾಲ್ಕುಲೇಟಿಂಗ್ ಅಂತ ಹೇಳ್ತೇವೆ. ಯು ಅಂದರೆ ನೀನು, ಆರ್ ಅಂದರೆ ಇದ್ದಿ, ಕ್ಯಾಲ್ಕುಲೇಟಿಂಗ್ ಅಂದರೆ ಲೆಕ್ಕ ಹಾಕುತ್ತಾ ಅಂತ. ING ಅಂದರೆ ತಾ. ಕ್ಯಾಲ್ಕುಲೇಟ್ ಅನ್ನುವಂಥದ್ದು ಕ್ರಿಯಾಪದ. ಕ್ಯಾಲ್ಕುಲೇಟ್ ಅಂದರೆ ಲೆಕ್ಕ ಹಾಕು ಅಂತ. ಸರಿನಾ? ಯು ಬಂತು, ಯು ಬಂತು, ಆರ್ ಬಂತು, ಆರ್ ಬಂತು, ಕ್ಯಾಲ್ಕುಲೇಟಿಂಗ್ ವರ್ಬಿನ ING ರೂಪ ಬಂತು. ಸರಿನಾ? ನೆಕ್ಸ್ಟ್, ನೀವು ಕನಸು ಕಾಣುತ್ತಿದ್ದೀರಿ. ಯು ಆರ್ ಡ್ರೀಮಿಂಗ್. ನೀವು ಅಂದರೆ ಯು, ಇದ್ದೀರಿ ಅಂದರೆ ಆರ್, ಡ್ರೀಮಿಂಗ್ ಅಂದರೆ ಕನಸು ಕಾಣುತ್ತಾ ಅಂತ. ಕಾಣುತ್ತಿದ್ದೀರಿ ಅಂದರೆ ಏನು? ಕಾಣುತ್ತಾ ಇದ್ದೀರಿ ಅಂತ ಅಲ್ವಾ? ಡ್ರೀಮ್ ಅನ್ನುವಂಥದ್ದು ಕ್ರಿಯಾಪದ. ಡ್ರೀಮ್ ಅಂದರೆ ಕನಸು ಕಾಣು. ಅದಕ್ಕೆ ING ಸೇರಿಸಿದ್ದೇವೆ. ING ಸೇರಿಸಿದ್ದಕ್ಕೆ ಕನಸು ಕಾಣುತ್ತಾ ಅಂತ ಆಗ್ತದೆ. ಆರ್ ಅಂದರೆ ಇದ್ದೀರಿ. ಸರಿನಾ? ಯು ಬಂತು, ಯು ಬಂತು, ಆರ್ ಬಂತು, ಆರ್ ಬಂತು, ಡ್ರೀಮಿಂಗ್ ಬಂತು, ವರ್ಬಿನ ING ರೂಪ ಬಂತು. ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಆರ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಸಬ್ಜೆಕ್ಟ್ ಯು ಆದ್ರಿಂದ ಸ್ಟ್ರಕ್ಚರ್ ಇದು. ಮೊದಲು ಆರ್, ಆಮೇಲೆ ಯು, ಆಮೇಲೆ ವರ್ಬಿನ ING ರೂಪ. ಹೀಗೆ ಬಂದರೆ ನೀನು ತಾ ಇದ್ದೀಯೇ ಅಥವಾ ನೀವು ತಾ ಇದ್ದೀರೇ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನೀವು ಓಡುತ್ತಿದ್ದೀರಾ ಅಂದರೆ ಆರ್ ಯು ರನ್ನಿಂಗ್? ನೀವು ಓಡುತ್ತಿದ್ದೀರೇ, ಓಡುತ್ತಿದ್ದೀರಾ? ಈ ರೀತಿ ಪ್ರಶ್ನೆ. ಆರ್ ಬಂತು, ಆರ್ ಬಂತು, ಯು ಬಂತು, ಯು ಬಂತು,
ರನ್ನಿಂಗ್ ವರ್ಬಿನ ING ರೂಪ ಬಂತು. ಆಯ್ತಾ? ಆರ್ ಯು ಅಂದರೆ ನೀವು ಇದ್ದೀರಾ ಅಂತ. ರನ್ನಿಂಗ್ ಅಂದರೆ ಓಡುತ್ತಾ. ರನ್ ಅಂದರೆ ಓಡು, ಕ್ರಿಯಾಪದ. ರನ್ನಿಂಗ್ ಅಂದರೆ ಓಡುತ್ತಾ. ಆರ್ ಯು ರನ್ನಿಂಗ್ ಅಂದರೆ ನೀವು ಓಡುತ್ತಿದ್ದೀರಾ ಅಂತ. ಸರಿನಾ? ನೆಕ್ಸ್ಟ್, ನೀನು ಹೋಗುತ್ತಿದ್ದೀಯಾ? ಆರ್ ಯು ಗೋಯಿಂಗ್? ನೀನು ಇದ್ದೀಯಾ ಅಂದರೆ ಆರ್ ಯು. ಹೋಗುತ್ತಾ ಅಂದರೆ ಗೋಯಿಂಗ್. ಹೋಗು ಅಂದರೆ ಗೋ, ಕ್ರಿಯಾಪದ. ಗೋಯಿಂಗ್ ಅಂದರೆ ಹೋಗುತ್ತಾ. ಆರ್ ಬಂತು, ಆರ್ ಬಂತು, ಯು ಬಂತು, ಯು ಬಂತು, ಗೋಯಿಂಗ್ ಬಂತು, ವರ್ಬಿನ ING ರೂಪ ಬಂತು. ಸರಿನಾ? ಸೊ ಇದು ಪ್ರಶ್ನೆಯ ಸ್ಟ್ರಕ್ಚರ್. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಇಲ್ಲಿ ಸಬ್ಜೆಕ್ಟ್ ಯು, ಹಾಗಾಗಿ ಯು ಆದಮೇಲೆ ಆರ್ ಬಂದು ನಾಟ್ ಬಂದು ವರ್ಬಿನ ING ರೂಪ ಬರಬೇಕು. ಹೀಗೆ ಬಂದರೆ ನೀನು ತಾ ಇಲ್ಲ, ನೀವು ತಾ ಇಲ್ಲ ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ಉದಾಹರಣೆಗೆ, ನೀನು ಯೋಚಿಸುತ್ತಿಲ್ಲ, ಯೋಚಿಸುತ್ತಾ ಇಲ್ಲ. ಯು ಆರ್ ನಾಟ್ ಥಿಂಕಿಂಗ್. ಯು ಅಂದರೆ ನೀನು, ಆರ್ ನಾಟ್ ಅಂದರೆ ಇಲ್ಲ, ಥಿಂಕಿಂಗ್ ಅಂದರೆ ಯೋಚಿಸುತ್ತಾ. ಥಿಂಕ್ ಅಂದರೆ ಯೋಚಿಸು, ING ಅಂದರೆ ತಾ. ಯು ಬಂತು, ಯು ಬಂತು, ಆರ್ ಬಂತು, ಆರ್ ಬಂತು, ನಾಟ್ ಬಂತು, ನಾಟ್ ಬಂತು, ಥಿಂಕಿಂಗ್ ಬಂತು, ವರ್ಬಿನ ING ರೂಪ ಬಂತು. ನೆಕ್ಸ್ಟ್, ನೀವು ಓದುತ್ತಿಲ್ಲ. ಯು ಆರ್ ನಾಟ್ ಸ್ಟಡಿಯಿಂಗ್. ಯು ಆರ್ ನಾಟ್, ಯು ಆರ್ ನಾಟ್ ಸ್ಟಡಿಯಿಂಗ್, ವರ್ಬಿನ ING ರೂಪ. ಯು ಆರ್ ನಾಟ್ ಅಂದರೆ ನೀವು ಇಲ್ಲ. ಸ್ಟಡಿಯಿಂಗ್ ಅಂದರೆ ಓದುತ್ತಾ. ಸ್ಟಡಿ ಅಂದರೆ ಅಧ್ಯಯನ ಮಾಡುವಂತ, ಆದರೆ ಸಾಮಾನ್ಯವಾಗಿ ನಾವು ಓದು ಅನ್ನೋದಕ್ಕೆ ಸ್ಟಡಿ ಬಳಸ್ತೇವೆ. ಸ್ಟಡಿ ಅಂದರೆ ಓದು, ING ಅಂದರೆ ತಾ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಆರ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಸಬ್ಜೆಕ್ಟ್ ಯು ಆದ್ದರಿಂದ ಸ್ಟ್ರಕ್ಚರ್ ಇದು. ಮೊದಲು ಆರ್, ಆಮೇಲೆ ಯು, ಆಮೇಲೆ ನಾಟ್, ಆಮೇಲೆ ವರ್ಬಿನ ING ರೂಪ. ಹೀಗೆ ಬಂದರೆ ನೀನು ತಾ ಇಲ್ಲವೇ, ನೀವು ತಾ ಇಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನೀನು ಕೆಲಸ ಮಾಡುತ್ತಿಲ್ಲವೇ, ಕೆಲಸ ಮಾಡುತ್ತಾ ಇಲ್ಲವೇ, ಆರ್ ಯು ನಾಟ್ ವರ್ಕಿಂಗ್? ಈ ರೀತಿ ಆರ್ ಬಂತು, ಆರ್ ಬಂತು, ಯು ಬಂತು, ಯು ಬಂತು, ನಾಟ್ ಬಂತು, ನಾಟ್ ಬಂತು, ವರ್ಕಿಂಗ್ ವರ್ಬಿನ ING ರೂಪ ಬಂತು. ಆರ್ ಯು ನಾಟ್ ಅಂದರೆ ನೀನು ಇಲ್ಲವೇ ಅಂತ. ವರ್ಕಿಂಗ್ ಅಂದರೆ ಕೆಲಸ ಮಾಡುತ್ತಾ. ವರ್ಕ್ ಅನ್ನುವಂಥದ್ದು ಕ್ರಿಯಾಪದ, ಕೆಲಸ ಮಾಡು ಅಂತ. ING ಅಂದರೆ ತಾ. ಸರಿನಾ? ನೆಕ್ಸ್ಟ್, ನೀವು ಭಾಗವಹಿಸುತ್ತಿಲ್ಲವೇ, ಆರ್ ಯು ನಾಟ್ ಪಾರ್ಟಿಸಿಪೇಟಿಂಗ್? ಆರ್ ಯು ನಾಟ್ ಬಂತು, ಆರ್ ಯು ನಾಟ್ ಬಂತು, ಪಾರ್ಟಿಸಿಪೇಟಿಂಗ್ ವರ್ಬಿನ ING ರೂಪ ಬಂತು. ಆರ್ ಯು ನಾಟ್ ಅಂದರೆ ನೀವು ಇಲ್ಲವೇ, ಪಾರ್ಟಿಸಿಪೇಟಿಂಗ್ ಅಂದರೆ ಭಾಗವಹಿಸುತ್ತಾ.
ಪಾರ್ಟಿಸಿಪೇಟ್ ಅಂದರೆ ಭಾಗವಹಿಸು, ಐ ಎನ್ ಜಿ ಅಂದರೆ ತಾ. ಸರಿನಾ? ಸೊ ಹೀಗೆ ನಾವು ಯು ಅನ್ನು ಸಬ್ಜೆಕ್ಟ್ ಆಗಿ ಬಳಸಿ ವಾಕ್ಯಗಳನ್ನು ರಚಿಸುತ್ತೇವೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸಬ್ಜೆಕ್ಟ್ ವಿ ಆದಾಗ ಮೊದಲು ಪಾಸಿಟಿವ್ ವಾಕ್ಯಗಳು. ಅದೇ ಸ್ಟ್ರಕ್ಚರ್ ನೋಡಿ. ಯು ಸಬ್ಜೆಕ್ಟ್ ಆದಾಗ ಯಾವ ಸ್ಟ್ರಕ್ಚರ್ ಬಳಸಿದ್ವೋ ಅದೇ ಸ್ಟ್ರಕ್ಚರ್, ಏನು ವ್ಯತ್ಯಾಸ ಇಲ್ಲ. ಆದರೆ ಇಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಬಂದಿದೆ ಅಷ್ಟೇ. ಹಾಗಾಗಿ ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಮೊದಲು ವಿ ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು. ಹೀಗೆ ಬಂದರೆ ನಾವು ತಾ ಇದ್ದೇವೆ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನಾವು ಗುಡಿಸುತ್ತಿದ್ದೇವೆ, ಗುಡಿಸುತ್ತಾ ಇದ್ದೇವೆ. ವಿ ಆರ್ ಸ್ವೀಪಿಂಗ್. ವಿ ಬಂತು, ವಿ ಬಂತು, ಆರ್ ಬಂತು, ಆರ್ ಬಂತು, ಸ್ವೀಪಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು. ವಿ ಅಂದರೆ ನಾವು, ಆರ್ ಅಂದರೆ ಇದ್ದೇವೆ, ಸ್ವೀಪಿಂಗ್ ಅಂದರೆ ಗುಡಿಸುತ್ತಾ ಅಂತ. ಸ್ವೀಪ್ ಅಂದರೆ ಗುಡಿಸು, ಐ ಎನ್ ಜಿ ಅಂದರೆ ತಾ. ಸರಿನಾ? ನೆಕ್ಸ್ಟ್, ನಾವು ಕಲಿಯುತ್ತಾ ಇದ್ದೇವೆ, ಕಲಿಯುತ್ತಿದ್ದೇವೆ. ವಿ ಆರ್ ಲರ್ನಿಂಗ್. ವಿ ಬಂತು, ವಿ ಬಂತು, ಆರ್ ಬಂತು, ಆರ್ ಬಂತು, ಲರ್ನಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು. ವಿ ಅಂದರೆ ನಾವು, ಆರ್ ಅಂದರೆ ಇದ್ದೇವೆ, ಲರ್ನಿಂಗ್ ಅಂದರೆ ಕಲಿಯುತ್ತಾ. ಲರ್ನ್ ಅಂದರೆ ಕಲಿ, ಐ ಎನ್ ಜಿ ಅಂದರೆ ತಾ. ಈ ರೀತಿ ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಬಳಸ್ತೇವೆ, ಹಾಗಾಗಿ ಮೊದಲು ಆರ್ ಬರಬೇಕು, ಆಮೇಲೆ ವಿ ಬರಬೇಕು, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು. ಹೀಗೆ ಬಂದರೆ ನಾವು ತಾ ಇದ್ದೇವೆಯೇ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನಾವು ತೊಳೆಯುತ್ತಿದ್ದೇವೆಯೇ, ನಾವು ತೊಳೆಯುತ್ತಾ ಇದ್ದೇವೆಯೇ. ಆರ್ ವಿ ವಾಷಿಂಗ್. ಆರ್ ಬಂತು, ಆರ್ ಬಂತು, ವಿ ಬಂತು, ವಿ ಬಂತು, ವಾಷಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು. ಆರ್ ವಿ ಅಂದರೆ ನಾವು ಇದ್ದೇವೆಯೇ ಅಂತ. ವಾಷಿಂಗ್ ಅಂದರೆ ತೊಳೆಯುತ್ತಾ. ವಾಶ್ ಅಂದರೆ ತೊಳೆ, ಐ ಎನ್ ಜಿ ಅಂದರೆ ತಾ. ನೆಕ್ಸ್ಟ್, ನಾವು ದೂರು ನೀಡುತ್ತಿದ್ದೇವೆಯೇ, ನೀಡುತ್ತಾ ಇದ್ದೇವೆಯೇ. ಆರ್ ವಿ ಕಂಪ್ಲೇನಿಂಗ್. ಆರ್ ವಿ ಬಂತು, ಆರ್ ವಿ ಬಂತು, ಕಂಪ್ಲೇನಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು. ಆರ್ ವಿ ಅಂದರೆ ನಾವು ಇದ್ದೇವೆಯೇ, ಕಂಪ್ಲೇನಿಂಗ್ ಅಂದರೆ ದೂರು ನೀಡುತ್ತಾ. ಕಂಪ್ಲೇನ್ ಅಂದರೆ ದೂರು ನೀಡು, ಐ ಎನ್ ಜಿ ಅಂದರೆ ತಾ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ ವಿ ಆದ್ರಿಂದ ಸ್ಟ್ರಕ್ಚರ್ ಇದು. ವಿ ಬರಬೇಕು, ಆರ್ ಬರಬೇಕು, ನಾಟ್ ಬರಬೇಕು, ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು. ಹೀಗೆ ಬಂದರೆ ಕನ್ನಡದಲ್ಲಿ ನಾವು ತಾ ಇಲ್ಲ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನಾವು ಕಳ್ಳತನ ಮಾಡುತ್ತಿಲ್ಲ. ವಿ ಆರ್ ನಾಟ್ ಸ್ಟೀಲಿಂಗ್. ವಿ ಬಂತು, ವಿ ಬಂತು, ಆರ್ ಬಂತು, ಆರ್ ಬಂತು, ನಾಟ್ ಬಂತು, ನಾಟ್ ಬಂತು, ಸ್ಟೀಲಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು. ವಿ ಅಂದರೆ ನಾವು, ಆರ್ ನಾಟ್ ಅಂದರೆ ಇಲ್ಲ, ಸ್ಟೀಲಿಂಗ್ ಅಂದರೆ ಕಳ್ಳತನ ಮಾಡುತ್ತಾ ಅಂತ.
ಸ್ಟೀಲ್ ಅಂದರೆ ಕಳ್ಳತನ ಮಾಡು. ING ಅಂದರೆ ತಾ. ಸರಿನಾ? ನೆಕ್ಸ್ಟ್, ನಾವು ಚಿಂತಿಸುತ್ತಿಲ್ಲ. ವಿ ಆರ್ ನಾಟ್ ವರಿಯಿಂಗ್. ವಿ ಬಂತು, ವಿ ಬಂತು, ಆರ್ ಬಂತು, ಆರ್ ಬಂತು, ನಾಟ್ ಬಂತು, ನಾಟ್ ಬಂತು, ವರಿಯಿಂಗ್ ವರ್ಬಿನ ING ರೂಪ ಬಂತು. ವಿ ಆರ್ ನಾಟ್ ಅಂದರೆ ನಾವು ಇಲ್ಲ. ವರಿಯಿಂಗ್ ಅಂದರೆ ಚಿಂತಿಸುತ್ತಾ. ವರಿ ಅಂದರೆ ಚಿಂತಿಸು. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ ವಿ ಆದ್ದರಿಂದ ಮೊದಲು ಆರ್ ಬರಬೇಕು, ಆಮೇಲೆ ವಿ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಹೀಗೆ ಬಂದರೆ ನಾವು ತಾ ಇಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ನಾವು ಜಾರುತ್ತಿಲ್ಲವೇ, ಜಾರುತ್ತಾ ಇಲ್ಲವೇ, ಆರ್ ವಿ ನಾಟ್ ಸ್ಲೈಡಿಂಗ್. ಆರ್ ಬಂತು, ಆರ್ ಬಂತು, ವಿ ಬಂತು, ವಿ ಬಂತು, ನಾಟ್ ಬಂತು, ನಾಟ್ ಬಂತು, ಸ್ಲೈಡಿಂಗ್ ವರ್ಬಿನ ING ರೂಪ ಬಂತು. ಆರ್ ವಿ ನಾಟ್ ಅಂದರೆ ನಾವು ಇಲ್ಲವೇ. ಸ್ಲೈಡಿಂಗ್ ಅಂದರೆ ಜಾರುತ್ತಾ. ಸ್ಲೈಡ್ ಅಂದರೆ ಜಾರು, ING ಅಂದರೆ ತಾ. ಆಯ್ತಾ? ನೆಕ್ಸ್ಟ್, ನಾವು ಕೂಗುತ್ತಿಲ್ಲವೇ. ಆರ್ ವಿ ನಾಟ್ ಶೌಟಿಂಗ್. ಆರ್ ವಿ ನಾಟ್ ಬಂತು, ಆರ್ ವಿ ನಾಟ್ ಬಂತು, ಶೌಟಿಂಗ್ ಬಂತು, ವರ್ಬಿನ ING ರೂಪ ಬಂತು. ಆರ್ ವಿ ನಾಟ್ ಅಂದರೆ ನಾವು ಇಲ್ಲವೇ. ಶೌಟಿಂಗ್ ಅಂದರೆ ಕೂಗುತ್ತಾ. ಶೌಟ್ ಅಂದರೆ ಕೂಗು, ING ಅಂದರೆ ತಾ. ಸರಿನಾ? ಸೊ ಹೀಗೆ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ದೇ ಸಬ್ಜೆಕ್ಟ್ ಆದಾಗ ಹೇಗೆ ವಾಕ್ಯಗಳನ್ನು ರಚಿಸಬೇಕು ಅದನ್ನು ನೋಡೋಣ. ಮೊದಲು ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್. ನಾವು ಯು ಹಾಗೂ ವಿ ಅಲ್ಲಿ ಯಾವ ಸ್ಟ್ರಕ್ಚರ್ಗಳನ್ನು ಬಳಸಿದ್ವೋ ಅದೇ ಸ್ಟ್ರಕ್ಚರ್ಗಳನ್ನು ಇಲ್ಲಿಯೂ ಬಳಸುತ್ತೇವೆ. ಆದರೆ ಇಲ್ಲಿ ಸಬ್ಜೆಕ್ಟ್ ದೇ ಆಗಿರ್ತದೆ ಅಷ್ಟೇ. ಸಬ್ಜೆಕ್ಟ್ ಆರ್ ವರ್ಬಿನ ING ರೂಪ. ಸಬ್ಜೆಕ್ಟ್ನ ಜಾಗದಲ್ಲಿ ದೇ ಹಾಕುವಂಥದ್ದು. ದೇ ಆರ್ ವರ್ಬಿನ ING ರೂಪ. ಸರಿನಾ? ಸೊ ಇದು ಸ್ಟ್ರಕ್ಚರ್. ಹೀಗೆ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಅವರು ತಾ ಇದ್ದಾರೆ. ಇವರು ತಾ ಇದ್ದಾರೆ. ಅಥವಾ ಅವು ತಾ ಇವೆ. ಇವು ತಾ ಇವೆ. ಈ ರೀತಿ. ಸರಿನಾ? ಈಗ ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಕೂಡ ಬಳಸಬಹುದು. ಇದು ನಿಮಗೆ ಗೊತ್ತಿದೆ ಅಲ್ವಾ? ಹಾಗಾಗಿ ಪ್ಲೂರಲ್ ಸಬ್ಜೆಕ್ಟ್ ಬಂದು ಆರ್ ಬಂದು ವರ್ಬಿನ ING ರೂಪ ಕೂಡ ಬರಬಹುದು. ಬಂದರೆ ಬಹುವಚನದ ಸಬ್ಜೆಕ್ಟ್ ತಾ ಇದ್ದಾರೆ ಅಥವಾ ತಾ ಇವೆ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ಇವು ಬೊಗಳುತ್ತಿವೆ. ದೇ ಆರ್ ಬಾರ್ಕಿಂಗ್. ಇಲ್ಲಿ ಇವು ಅಂದರೆ ದೇ, ಆರ್ ಅಂದರೆ ಇವೆ, ಬಾರ್ಕಿಂಗ್ ಅಂದರೆ ಬೊಗಳುತ್ತಾ. ಬಾರ್ಕ್ ಅಂದರೆ ಬೊಗಳು, ING ಅಂದರೆ ತಾ. ಆಯ್ತಾ? ದೇ ಬಂತು, ದೇ ಬಂತು, ಆರ್ ಬಂತು, ಆರ್ ಬಂತು, ಬಾರ್ಕಿಂಗ್ ಬಂತು, ವರ್ಬಿನ ING ರೂಪ ಬಂತು. ಸರಿನಾ? ನೆಕ್ಸ್ಟ್, ಅವರ ಪೋಷಕರು ಜಾಗ್ ಮಾಡುತ್ತಿದ್ದಾರೆ. ಹಿಸ್ ಪೇರೆಂಟ್ಸ್ ಆರ್ ಜಾಗಿಂಗ್. ಇಲ್ಲಿ ಹಿಸ್
ಪೇರೆಂಟ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್, ಅಂದರೆ ಬಹುವಚನದ ಸಬ್ಜೆಕ್ಟ್. ಹಿಸ್ ಅಂದರೆ ಅವರ, ಪೇರೆಂಟ್ಸ್ ಅಂದರೆ ಪೋಷಕರು, ಆರ್ ಅಂದರೆ ಇದ್ದಾರೆ, ಜಾಗಿಂಗ್ ಅಂದರೆ ಜಾಗ್ ಮಾಡುತ್ತಾ. ಸರಿನಾ? ಸೊ ಈ ರೀತಿ ನಾವು ಸಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಆರ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ವರ್ಬಿನ ING ರೂಪ. ಸಬ್ಜೆಕ್ಟ್ನ ಜಾಗದಲ್ಲಿ ದೇ ಬಳಸ್ತೇವೆ. ಹಾಗಾಗಿ ಸ್ಟ್ರಕ್ಚರ್ ಇದು: ಆರ್, ದೇ, ವರ್ಬಿನ ING ರೂಪ. ಹೀಗೆ ಬಂದಾಗ ಅವರು ತಾ ಇದ್ದಾರೆಯೇ, ಇವರು ತಾ ಇದ್ದಾರೆಯೇ, ಅಥವಾ ಅವು ತಾ ಇವೆಯೇ, ಇವು ತಾ ಇವೆಯೇ ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಕೂಡ ಬಳಸಬಹುದು. ಈ ರೀತಿ ಮೊದಲು ಆರ್, ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್, ಆಮೇಲೆ ವರ್ಬಿನ ING ರೂಪ. ಆಯ್ತಾ? ಉದಾಹರಣೆಗೆ, ಅವು ಜಗಳವಾಡುತ್ತಿವೆಯೇ, ಆರ್ ದೇ ಫೈಟಿಂಗ್? ಆರ್ ದೇ ಅಂದರೆ ಅವು, ಇವೆಯೇ ಅಂತ. ಫೈಟಿಂಗ್ ಅಂದರೆ ಜಗಳವಾಡುತ್ತಾ. ಫೈಟ್ ಅಂದರೆ ಜಗಳವಾಡು, ಫೈಟಿಂಗ್ ಅಂದರೆ ಜಗಳವಾಡುತ್ತಾ. ಆರ್ ಬಂತು, ದೇ ಬಂತು, ಫೈಟಿಂಗ್ ವರ್ಬಿನ ING ರೂಪ ಬಂತು. ನೆಕ್ಸ್ಟ್, ಈ ಗಿಳಿಗಳು ಹಾಡುತ್ತಿವೆಯೇ, ಆರ್ ದೀಸ್ ಪ್ಯಾರಟ್ಸ್ ಸಿಂಗಿಂಗ್? ಇಲ್ಲಿ ಈ ಅಂದರೆ ದೀಸ್, ಗಿಳಿಗಳು ಅಂದರೆ ಪ್ಯಾರಟ್ಸ್. ಇದು ಪ್ಲೂರಲ್ ಸಬ್ಜೆಕ್ಟ್, ಬಹುವಚನದ ಸಬ್ಜೆಕ್ಟ್. ಆರ್ ದೀಸ್ ಪ್ಯಾರಟ್ಸ್ ಅಂದರೆ ಈ ಗಿಳಿಗಳು ಇವೆಯೇ ಅಂತ. ಸಿಂಗಿಂಗ್ ಅಂದರೆ ಹಾಡುತ್ತಾ. ಆರ್ ಬಂತು, ಪ್ಲೂರಲ್ ಸಬ್ಜೆಕ್ಟ್ ದೀಸ್ ಪ್ಯಾರಟ್ಸ್ ಬಂತು, ಸಿಂಗಿಂಗ್ ವರ್ಬಿನ ING ರೂಪ ಬಂತು. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ ಆರ್ ನಾಟ್, ವರ್ಬಿನ ING ರೂಪ. ಸಬ್ಜೆಕ್ಟ್ ದೇ, ಹಾಗಾಗಿ ದೇ ಆರ್ ನಾಟ್, ವರ್ಬಿನ ING ರೂಪ. ಹೀಗೆ ಬಂದಾಗ ಅವರು ತಾ ಇಲ್ಲ, ಇವರು ತಾ ಇಲ್ಲ, ಅವು ತಾ ಇಲ್ಲ, ಇವು ತಾ ಇಲ್ಲ ಅನ್ನುವ ಅರ್ಥ ಸಿಗ್ತದೆ. ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಕೂಡ ಬಳಸಬಹುದು. ಈ ರೀತಿ. ಆಯ್ತಾ? ಉದಾಹರಣೆಗೆ, ಅವರು ಸೋಲುತ್ತಿಲ್ಲ, ಸೋಲುತ್ತಾ ಇಲ್ಲ. ದೇ ಆರ್ ನಾಟ್ ಲೂಸಿಂಗ್. ದೇ ಆರ್ ನಾಟ್ ಅಂದರೆ ಅವರು ಇಲ್ಲ, ಲೂಸಿಂಗ್ ಅಂದರೆ ಸೋಲುತ್ತಾ. ಲೂಸ್ ಅಂದರೆ ಸೋಲು, ING ಅಂದರೆ ತಾ. ದೇ ಬಂತು, ಆರ್ ಬಂತು, ನಾಟ್ ಬಂತು, ಲೂಸಿಂಗ್ ವರ್ಬಿನ ING ರೂಪ ಬಂತು. ಸರಿನಾ? ನೆಕ್ಸ್ಟ್, ಇಬ್ಬರು ವಿದ್ಯಾರ್ಥಿಗಳು ನೃತ್ಯ ಮಾಡುತ್ತಿಲ್ಲ. ಟೂ ಸ್ಟೂಡೆಂಟ್ಸ್ ಆರ್ ನಾಟ್ ಡ್ಯಾನ್ಸಿಂಗ್. ಇಲ್ಲಿ ಟೂ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್. ಇಬ್ಬರು ಅಂದರೆ ಟೂ, ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ಸ್. ಟೂ ಸ್ಟೂಡೆಂಟ್ಸ್ ಆರ್ ನಾಟ್ ಅಂದರೆ ಇಬ್ಬರು ವಿದ್ಯಾರ್ಥಿಗಳು ಇಲ್ಲ ಅಂತ. ಡ್ಯಾನ್ಸಿಂಗ್ ಅಂದರೆ ನೃತ್ಯ ಮಾಡುತ್ತಾ ಅಂತ. ಸರಿನಾ? ಟೂ ಸ್ಟೂಡೆಂಟ್ಸ್ ಬಂತು, ಪ್ಲೂರಲ್ ಸಬ್ಜೆಕ್ಟ್ ಬಂತು, ಆರ್ ನಾಟ್ ಬಂತು, ಡ್ಯಾನ್ಸಿಂಗ್ ಬಂತು, ವರ್ಬಿನ ING ರೂಪ ಬಂತು.
ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಆರ್ ಸಬ್ಜೆಕ್ಟ್ ನಾಟ್ ವರ್ಬಿನ ING ರೂಪ, ಸಬ್ಜೆಕ್ಟ್ ದೇ, ಹಾಗಾಗಿ ಆರ್ ದೇ ನಾಟ್ ವರ್ಬಿನ ING ರೂಪ. ಹೀಗೆ ಬಂದರೆ ಅವರು, ತಾ ಇಲ್ಲವೇ ಇವರು, ತಾ ಇಲ್ಲವೇ ಅವು, ತಾ ಇಲ್ಲವೇ ಇವು, ತಾ ಇಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಬಳಸಿದರೆ ಸ್ಟ್ರಕ್ಚರ್ ಇದು. ಮೊದಲು ಆರ್, ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ING ರೂಪ. ಆಯ್ತಾ? ಉದಾಹರಣೆಗೆ, ಅವರು ತಿರುಗುತ್ತಿಲ್ಲವೇ? ಆರ್ ದೇ ನಾಟ್ ಟರ್ನಿಂಗ್? ಆರ್ ದೇ ನಾಟ್ ಅಂದರೆ ಅವರು ಇಲ್ಲವೇ, ಟರ್ನಿಂಗ್ ಅಂದರೆ ತಿರುಗುತ್ತಾ, ಟರ್ನ್ ಅಂದರೆ ತಿರುಗು, ING ಅಂದರೆ ತಾ. ಆರ್ ಬಂತು, ಆರ್ ಬಂತು, ದೇ ಬಂತು, ದೇ ಬಂತು, ನಾಟ್ ಬಂತು, ನಾಟ್ ಬಂತು, ಟರ್ನಿಂಗ್ ವರ್ಬಿನ ING ರೂಪ ಬಂತು. ಸರಿನಾ? ನೆಕ್ಸ್ಟ್, ನನ್ನ ಲೇಖನಿಗಳು ಬರೆಯುತ್ತಿಲ್ಲವೇ? ಆರ್ ಮೈ ಪೆನ್ಸ್ ನಾಟ್ ರೈಟಿಂಗ್? ಇಲ್ಲಿ ಮೈ ಪೆನ್ಸ್ ಅಂದರೆ ನನ್ನ ಲೇಖನಿಗಳು, ಇದು ಪ್ಲೂರಲ್ ಸಬ್ಜೆಕ್ಟ್. ಮೈ ಅಂದರೆ ನನ್ನ, ಪೆನ್ಸ್ ಅಂದರೆ ಲೇಖನಿಗಳು. ಆಯ್ತಾ? ಆರ್ ಮೈ ಪೆನ್ಸ್ ನಾಟ್ ಅಂದರೆ ನನ್ನ ಲೇಖನಿಗಳು ಇಲ್ಲವೇ ಅಂತ. ರೈಟಿಂಗ್ ಅಂದರೆ ಬರೆಯುತ್ತಾ. ಆರ್ ಬಂತು, ಆರ್ ಬಂತು, ಮೈ ಪೆನ್ಸ್ ಬಂತು, ಪ್ಲೂರಲ್ ಸಬ್ಜೆಕ್ಟ್ ಬಂತು, ನಾಟ್ ಬಂತು, ನಾಟ್ ಬಂತು, ರೈಟಿಂಗ್ ಬಂತು, ವರ್ಬಿನ ING ರೂಪ ಬಂತು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಅರ್ಥ ಆಯ್ತಾ? ಸರಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪಾಸ್ ಮಾಡಿ, ಯಾಕಂದರೆ ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ನಾನು ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.